ನಮಸ್ತೆ ಸ್ನೇಹಿತರೆ, ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗಪಾಲಿಕೆ ಗೊತ್ತುವಳಿಗೆ ಆಗ್ರಹಿಸಿ ಕನ್ನಡಪರ ಸಂಘಟನೆಗಳ ಪ್ರತಿಭಟನೆ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂಬುದನ್ನು ಸ್ಪಷ್ಟಪಡಿಸುವ ಗೊತ್ತುವಳಿಯನ್ನು ಬೆಳಗಾವಿ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಅಂಗೀಕರಿಸಬೇಕೆಂದು ಆಗ್ರಹಿಸಿ ಕಿತ್ತೂರು ಕರ್ನಾಟಕ ಸೇನೆ ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಗಳನ್ನು ಪಾಲಿಕೆ ಎದುರು ಭಾರೀ ಪ್ರತಿಭಟನೆ ನಡೆಸಿದರು. ಪಾಲಿಕೆಯ ಸಾಮಾನ್ಯ ಸಭೆ ಆರಂಭವಾಗುತ್ತಿದ್ದಂತೆ ಕಾಂಗ್ರೆಸ್ ಸದಸ್ಯರು ಕರ್ನಾಟಕ ಪರ ಗೊತ್ತುವಳಿ ಸ್ವೀಕರಿಸುವಂತೆ ಆಗ್ರಹಿಸಿದರು. ಸರ್ಕಾರದ ಸೂಚನೆಗಾಗಿ ಕಾಯುವ ಅಗತ್ಯವಿಲ್ಲ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂಬ ವಿಚಾರದಲ್ಲಿ ಮಹಾನಗರ ಪಾಲಿಕೆ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕೆಂದು ಸದಸ್ಯರು ಒತ್ತಾಯಿಸಿದರು. ಇನ್ನು ಪ್ರತಿಭಟನೆ ಸ್ಥಳದಲ್ಲಿ ಮಾತನಾಡಿದ ಕಿತ್ತೂರು ಕರ್ನಾಟಕ ಸೇನೆ ಅಧ್ಯಕ್ಷ ಮಹಾದೇವ್ ತಳವಾರ್, ಇಂದು ಪಾಲಿಕೆಯಲ್ಲಿ ಗೊತ್ತುವಳಿ ಅಂಗೀಕಾರವಾಗಲಿದೆ ಎಂಬ ವಿಶ್ವಾಸದಿಂದ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಲು ಬಂದಿದ್ದೇವೆ. ಆದರೆ ಮೇಯರ್ ಹಾಗೂ ಉಪಮೇಯರ್ ಈ ವಿಚಾರದಲ್ಲಿ ಸ್ಪಷ್ಟ ನಿರ್ಧಾರ ಕೈಗೊಳ್ಳದಿರುವುದು ಕನ್ನಡಪರ ಸಂಘಟನೆಗಳಿಗೆ ತೀವ್ರ ಅಸಮಾಧಾನ ತಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಾವಿರ ಭಾಷೆ ತಲೆಯಲ್ಲಿ ಇರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ ಎಂಬ ಘೋಷಣೆ ಮೊಳಗಿಸಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿ ಕರ್ನಾಟಕದ ನೆಲ, ಕರ್ನಾಟಕದ ಹೆಮ್ಮೆ. ಈ ವಿಚಾರದಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶವಿಲ್ಲ. ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಕರ್ನಾಟಕದ ಪರ ಗೊತ್ತುವಳಿ ಅಂಗೀಕರಿಸಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂಬುದನ್ನು ಅಧಿಕೃತವಾಗಿ ದಾಖಲಿಸಬೇಕು ಎಂಬುದು ಸಂಘಟನೆಗಳ ಸ್ಪಷ್ಟ ಆಗ್ರಹವಾಗಿದೆ. ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡರು. ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಪೊಲೀಸರು ಹಲವರನ್ನು ವಶಕ್ಕೆ ಪಡೆದು ಪ್ರತಿಭಟನಾ ಸ್ಥಳದಿಂದ ಕರೆದುಕೊಂಡು ಹೋದರು. ವರದಿ ಗೌಸ್ ಸನದಿ, ವಿಜಯಶಕ್ತಿ ನ್ಯೂಸ್, ಬೆಳಗಾವಿ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಯಾರ ಮುಂದೇನೈತೆ? ಬೆಳಗಾವಿ ನಮ್ಮೈತೆ. ಯಾರ ಮುಂದೇನೈತೆ? ಬೆಳಗಾವಿ ನಮ್ಮೈತೆ. ಬೇಕೇ ಬೇಕು. ನ್ಯಾಯ ಬೇಕು. 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 ಹುಷಾರು ಬರೋದು ಓನೇತ್ ಮಾಡ ಹುಷಾರೇನಾಯ್ತು. Go!
ನಿರಂತರವಾಗಿ ಕಿತ್ತೂರು ಕರ್ನಾಟಕ ಸೇನೆ ಆಗಿರ್ಬೋದು, ಇನ್ನುಳಿದ ಕನ್ನಡಪರ ಸಂಘಟನೆಗಳಾಗಿರ್ಬೋದು, ಮಹಾನಗರ ಪಾಲಿಕೆಯಲ್ಲಿ ಏನು ಕನ್ನಡ ಪರವಾದ ಗೊತ್ತುವಳಿಯನ್ನು ಸ್ವೀಕಾರ ಮಾಡ್ರಿ. ಮತ್ತ ನಮ್ಮ ಏನು ಬೆಳಗಾವಿಯ ಗಡಿ ಭಾಗದಲ್ಲಿ ನಮ್ಮ ಏನು ಬೆಳಗಾವಿ ಇದೆ, ಬೆಳಗಾವಿ ನಮ್ಮ ರಾಜ್ಯದ 2ನೇ ರಾಜಧಾನಿ. ಆದ್ರ ಇವತ್ತು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಇವರು ಏನು ಅಂಗೀಕಾರ ಮಾಡಕ ಇಷ್ಟು ಮೇಯರ್ ಆಗಿರ್ಬೋದು, ಉಪ ಮೇಯರ್ ಆಗಿರ್ಬೋದು, ಇವ್ರು ಇಷ್ಟು ಏನು ವಿಳಂಬ ಮಾಡ್ತಾ ಇರೋದು, ಹಿಂದೆಟಾಗ್ತಾ ಇರೋದು ನೋಡಿದ್ರ ನಿಜವಾಗ್ಲೂ ನಮ್ಮ ತಾಯಿ ಭುವನೇಶ್ವರಿ ಅವರಿಗೆ ಮತ್ತು ನಮ್ಮ ಕನ್ನಡ ನಾಡಿಗೆ ಏನು ಸ್ವಾಭಿಮಾನಿ ಕನ್ನಡಿಗರಿಗೆ ಅವಮಾನ ಮಾಡುವಂತ ಕೆಲಸವನ್ನ ಮೇಯರ್ ಹಾಗೂ ಉಪ ಮೇಯರ್ ಮಾಡ್ತಾ ಇದಾರ. ಇವತ್ತು ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಕನ್ನಡದ ನಗರ ಸೇವಕರೇನಿದಾರ, ತಾವು ನಿಜವಾಗ್ಲೂ ತಮಗೆ ಸ್ವಾಭಿಮಾನ ಅನ್ನೋದಿದ್ರ ಬೆಳಗಾವಿ ಕರ್ನಾಟಕದ್ದು ಅನ್ನೋದು ನಿಮ್ಮಲ್ಲಿ ಏನಾದ್ರು ತಲೆಯಲ್ಲಿ ಏನಾದ್ರು ಕಿಂಚಿತ್ತು ಕಾಳಜಿ, ಜವಾಬ್ದಾರಿ, ನಿಮ್ಗೆ ಏನಾದ್ರು ಅಭಿಮಾನ, ನಿಯತ ಅನ್ನೋದಿದ್ರ ನೀವು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಅಂಗೀಕಾರ ಮಾಡಕ ಯಾಕೆ ಇಷ್ಟು ವಿಳಂಬ ಮಾಡ್ತಾ ಇದ್ದೀರಿ? ನೀವು ಇಷ್ಟು ಏನು ನಮ್ಮ ನಾಡಿನ ಮೇಲೆ ನಿಮ್ಗೆ ಇಷ್ಟು ಅಭಿಮಾನ ಇದೆ ಅಂತಂದ್ರ ನೀವು ಯಾಕೋ ಇವತ್ತು ಕರ್ನಾಟಕ ಸರ್ಕಾರ ಕೊಡುವಂತ ಏನು ಸೌಲಭ್ಯಗಳಾಗಿರ್ಬೋದು, ನಾವು ತಮ್ಮ ವಾಹನಗಳನ್ನ ನಾವು ಅದನ್ನ ದಯವಿಟ್ಟು ತಾವು ಬಳಸಬಾರದು. ನಿಮಗ ಮಹಾರಾಷ್ಟ್ರ ರಾಜ್ಯದ ಮೇಲೆ ತುಂಬಾ ಕಾಳಜಿ, ಕನಿಕರ, ಪ್ರೀತಿ ಇದ್ದಂಗೆ ಕಾಣಿಸ್ತೈತಿ. ಅದಕ್ಕ ನೀವು ಮಹಾರಾಷ್ಟ್ರ ರಾಜ್ಯದ ಡಕೋಟಾ ಬಸ್ಗಳನ್ನ ಬಳಸ್ರಿ. ಅದರಿಂದ ನೀವು ನಿಮ್ಮ ಮಹಾರಾಷ್ಟ್ರ ರಾಜ್ಯದ ಮಹಾನಗರ ಪಾಲಿಕೆಗೆ ಹೋಗ್ರಿ. ನೀವು ಬೆಳಗಾವಿ ಮಹಾನಗರ ಪಾಲಿಕೆ ಬರಾಕ್ ಹೋಗ್ಬೇಡ್ರಿ. ಕರ್ನಾಟಕ ಸರ್ಕಾರ ಸೌಲಭ್ಯನ ಬಳಸಬೇಡ್ರಿ ಅಂತೇಳಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಯಾಕಂದ್ರ ನಮ್ಮ ತಾಯಿನ ಕನ್ನಡ ತಾಯಿ ಭುವನೇಶ್ವರಿ ಅವ್ರನ್ನ ತಾಯಿ ಅಂತ ಒಪ್ಕೊಳಕ್ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ನೀವು ನಾಚಿಕೆ ಗೆಟ್ಟಿದ ಸಂಗತಿ. ಇಲ್ಲಿ ಕೆಲಸ ಮಾಡಕ್ ನೀವು ಅರ್ಹರು ಇಲ್ಲ. ಯಾಕಂದ್ರ ನೀವು ಇದೇ ರೀತಿ ಮಲ್ತಾಯಿ ಧೋರಣೆ ಮಾಡ್ತಾ ಹೋದ್ರ ನಮ್ಮ ಬೆಳಗಾವಿ ಗಡಿಭಾಗದಲ್ಲಿ ಇರುವಂತ ಎಲ್ಲಾ ಕನ್ನಡಿಗರು ಆಕ್ರೋಶಕ್ಕೊಳಗಾಗ್ತಾರ. ನಿಮ್ಗ ಇಲ್ಲಿ ಏನು ನಿಮ್ಮ ಕಾರ್ಯನಿರ್ವಹಿಸಕ್ಕೆ ನಿಮಗೆ ಅವಕಾಶ ಕೊಡಂಗಿಲ್ಲ, ನಿಮಗ್ ಬುದ್ಧಿ ಕಲಸಕ್ಕೆ ಕೆಲಸ ಮಾಡ್ತಾರೆ ಅಂತ ಹೇಳಿ ನಮ್ಗೆ ಹೇಳಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ.